ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರಿ ನಮಸ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಬಹಳ ಮುಖ್ಯವಾಗಿ ಒಂದು ಹೈಕೋರ್ಟ್ ವಿಚಾರ ಒಂದು ಬಹಳ ಪ್ರಸ್ತುತದಲ್ಲಿದೆ. ಮತ್ತೆ ಸುಮಾರು ಜನ ಅದನ್ನು ಕ್ಲಾರಿಟಿ ಕೊಡುವವರೆಗೆ ಬಿಡೋದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರಿ. ಆಕ್ಚುಲಿ ಅದು ನ್ಯೂಸೇ ಅಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಹಳ ಎಲ್ಲ ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಆತಂಕವನ್ನು ಉಂಟು ಮಾಡಿದೆ. ಮತ್ತೆ ಒಳ ಮೀಸಲಾತಿ ವಿಚಾರ ಮತ್ತೆ ಹೈಕೋರ್ಟ್ ಏನಾದ್ರು ತಡೆಯಾಜ್ಞೆ ನೀಡಿದಿನ ನೇಮಕಾತಿಗೆ ಅಂತಂದ್ರೆ ಖಂಡಿತ ಇಲ್ಲ. ಹೌದಾ? ಸೊ ಇಲ್ಲಿ 400 ಬಿಂದುಗಳಿಗೆ ರೋಸ್ಟರ್ ಏನಿದೆಯಲ್ಲ ಅದನ್ನು ಫಾಲೋ ಅಪ್ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಲಂಬಾಣಿ, ಕೊರ್ಮ, ಕೊರ್ಚ ಏನ್ ಸಮುದಾಯಗಳು ಇದಾವಲ್ಲ ಇದು ಈ ಸಮುದಾಯಗಳು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಮತ್ತೆ ಆ ಇದರಿಂದ ನೇಮಕಾತಿಗಳು ಏನಾದ್ರು ಡಿಲೇ ಆಗತ್ತೆ ಅಂತಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಆಲ್ರೆಡಿ ಒಳ ಮೀಸಲಾತಿ ಆದೇಶ ರಾಜ್ಯದ ಒಂದು ಗೆಜೆಟ್ ಅಲ್ಲಿ ಪಾಸ್ ಆಗಿ ಸಹಜವಾಗಿ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವರು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಂತದ್ದು. ಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಸ್ಟೇ ವೆಕೇಟ್ ಆಗತ್ತೆ. ಇದ್ರ ಬಗ್ಗೆ ಯಾರು ಏನಪ್ಪಾ ಅಂದ್ರೆ ಆತಂಕ ಪಡಬೇಡ್ರಿ. ಯಾಕಂದ್ರೆ ನಾವು ಏನೋ ಬೇರೆ ಕೆಲಸದಲ್ಲಿ ಇರ್ತೀವಿ. ಕಂಟಿನ್ಯೂಸ್ ಆಗಿ ನೀವು ಕರೆಗಳನ್ನ ಮಾಡೋದ್ರಿಂದ ಸಮಸ್ಯೆ ಉಂಟಾಗ್ತಿದೆ. ಆ ನೇಮಕಾತಿ ಯಾವುದೇ ಕಾರಣಕ್ಕೂ ವಿಳಂಬ ಆಗೋದಿಲ್ಲ. ಮತ್ತೆ ಒಂದ್ ಸ್ವಲ್ಪ ಒಂದು ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ತಪ್ಪಾಗಿರ್ತಕ್ಕಂಥ ಸಂದೇಶ. ಆಕ್ಚುಲಿ ಮಧ್ಯಂತರ ಆದೇಶ ತಡೆಯಾಜ್ಞೆ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಇಲ್ಲ, ಆ ರೀತಿ ಯಾವುದೇ ಏನಪ್ಪಾ ಅಂದ್ರೆ ನೇಮಕಾತಿಗೆ ಯಾವುದೇ ರೀತಿ ತಡೆ ಇಲ್ಲ. ಸೊ ಹಾಗಾಗಿ ಆತಂಕ ಪಡಬೇಡಿ. ಮತ್ತೆ ಏನಾದ್ರು ನಿಮ್ಗೆ ಮಾಹಿತಿ ಬಂದ್ರೆ ಖಂಡಿತ ಏನಪ್ಪಾ ಅಂದ್ರೆ ತಿಳಿಸ್ತೀವಿ. ಎಲ್ರು ಏನಪ್ಪಾ ಅಂತಂದ್ರೆ ಆರಾಮಾಗಿರಿ, ಪ್ಯಾನಿಕ್ ಆಗಬೇಡ್ರಿ. ಬಹಳಷ್ಟು ಜನ ಸರ್ ನೇಮಕಾತಿ ಈಗ ಟೀಚರ್ಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಮತ್ತೆಷ್ಟು ಏನಪ್ಪಾ ಅಂದ್ರೆ ಅಪ್ಡೇಟ್ ನಾಳೆ ದಿನ ಕೊಡಬೇಕಾಗಿದೆ. ನಾನು ಖಂಡಿತ ಏನಪ್ಪಾ ಅಂದ್ರೆ ಕೊಡ್ತೀನಿ. ನೇಮಕಾತಿ ಯಾಕೆ ವಿಳಂಬ ಆಗಿದೆ ಅನ್ನುವಂಥದ್ದು ಟೀಚರ್ಸ್ ಆಕ್ಚುಲಿ 2-3 ದಿನ ಆಗ್ಬೇಕಾಗಿತ್ತು. ಸೋಮವಾರ ನೇಮಕಾತಿ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು. ನಿಮ್ಗೆಲ್ಲ ಗೊತ್ತೇ ಇದೆ. ಸಚಿವ ಸಂಪುಟ ಹೊಸದಾಗಿ ಏನಪ್ಪಾ ಅಂದ್ರೆ ರಚನೆ ಆಗ್ತಕ್ಕಂಥ ಸಚಿವ ಸಂಪುಟ ರಚನೆ ಆಗಿದೆ, ಪ್ರಮಾಣ ವಚನ ಆಗಿದೆ, ಖಾತೆಗಳ ಹಂಚಿಕೆ ಏನಪ್ಪಾ ಅಂದ್ರೆ ಪ್ರಕ್ರಿಯೆ ನಡೀತಾ ಇದೆ. ಇದೆಲ್ಲವೂ ಏನಪ್ಪಾ ಅಂದ್ರೆ ಬಿಜಿಯಲ್ಲಿ ಸಿಎಂ ಅವರು ಇರೋದ್ರಿಂದ ಸಿಎಂ ಅವರ ಕಚೇರಿಗೆ ಫೈಲ್ ಇದೆ ಟೀಚರ್ಸ್ ನೇಮಕಾತಿದು. ಸಿಗ್ನೇಚರ್ ಆದ್ಮೇಲೆ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಆಗುವಂತದ್ದು. ಮತ್ತೆ ಈ ಹೊಸದಾಗಿ ಮಿನಿಸ್ಟರ್ ಬರೋರಿದ್ದಾರೆ ಅವ್ರ ಸಲುವಾಗಿ ಏನಪ್ಪಾ ಅಂದ್ರೆ ಇನ್ನಷ್ಟು ವಿಳಂಬ ಆಗ್ಬೋದು. ಇನ್ನಷ್ಟು ವಿಳಂಬ ಅಂತಂದ್ರೆ ಏನು ಒಂದು 21 ತಿಂಗಳು ಏನು ವಿಳಂಬ ಆಗೋದಿಲ್ಲ. ಸದ್ಯದಲ್ಲೇ ಏನಪ್ಪಾ ಅಂದ್ರೆ ಒಂದು ವಾರದಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ. ಮಾಹಿತಿ ಏನಾದ್ರು ಬಂತು ಅಂತಂದ್ರೆ ನಾಳೆ ನಾಡಿದ್ದು ಡ್ರಾಫ್ಟ್ ಬಿಡಬೇಕಾಗಿದೆ. ಅದ್ರ ಬಗ್ಗೆ ನಿಮ್ಗೆ ನಾಳೆ ನಾಡಿದ್ದು ನಿಮ್ಗೆ ಕಮಿಷನರ್ ಅವ್ರ ಜೊತೆ ಮಾತಾಡಿ, ಮೇಡಮ್ ಅವ್ರ ಜೊತೆ ಮಾತಾಡಿ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತೀನಿ. ಇಲ್ಲಿವರೆಗೆ ಯಾರು ಪ್ಯಾನಿಕ್ ಆಗಬೇಡಿ. ಸೊ ಇದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಸ್ಟೇ ಆಗಿದೆ, ಮಧ್ಯಂತರ ತಡೆ ಆಗಿದೆ ಅಂತದ್ದು ಯಾವುದೂ ಆಗಿಲ್ಲ. ತಲೆ ಕೆಡಿಸ್ಕೋಬೇಡಿ. ವೆಕಟ್ ಹಾಗೆ ಆಗುತ್ತೆ. ಸ್ಟೇ ಆದರೂ ಸಹಿತ ನೇಮಕಾತಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್.